ಹೈದರಾಬಾದ್ ಟು ಬ್ಯಾಂಗ್ಳೂರ್ಗೆ ಬರ್ತಿದ್ದಂಥ ಬಸ್ಗೆ ಏನು ಅನಾಹುತ ಆಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅನಿಸುತ್ತೆ. ಒಂದು ಬೈಕ್ ಮೇಲೆ ಹಚ್ಚಿದಂಥ ಬಸ್ಗೆ ಬೆಂಕಿ ಅಂಟ್ಕೊಂಡು ಉರಿದಿರುತ್ತೆ. ಇದನ್ನು CCTV ಫುಟೇಜ್ ಮತ್ತು ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ನಮಗೆಲ್ಲರಿಗೂ ತಿಳಿದು ಬಂದಿದೆ. ಇವಾಗ ಈ ಒಂದು ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹಿಂಗೆಲ್ಲ ನಡೆಯೋಕ್ಕೆ ಸಾಧ್ಯನಾ ಅಂತ ಯೋಚಿಸ್ಬೇಕು. ಅವತ್ತು ಅಕ್ಟೋಬರ್ 24, 2025 ಟೈಮ್ ಸರಿಯಾಗಿ 3 ಗಂಟೆ ಇರುತ್ತೆ. ದೀಪಾವಳಿ ಹಬ್ಬನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಕೆಲ್ಸಕ್ಕೆ ಬರ್ತಿದ್ದಂಥ ಪ್ಯಾಸೆಂಜರ್ಸ್ ನೆಮ್ಮದಿಯಾಗಿ ಕಣ್ಮುಚ್ಚಿ ನಿದ್ದೆ ಮಾಡ್ತಿರ್ತಾರೆ. ಅವತ್ತೇನಾಯಿತು, ಆಕ್ಸಿಡೆಂಟ್ಗೆ ಕಾರಣ ಏನು, ಏನದು ಸಿಕ್ಕಿರೋ ಶಾಕಿಂಗ್ ಟ್ವಿಸ್ಟ್ ಎಲ್ಲ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಟು ಕ್ರೈಮ್ ಟೇಲ್ಸ್. ಏನಾಯಿತು ಅಂತ ತುಂಬ ಶಾರ್ಟಾಗಿ ಹೇಳ್ತೀನಿ, ಎಲ್ಲರೂ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೈದರಾಬಾದಲ್ಲಿರೋ ಪಟ್ಟಂಚೇರು ಅನ್ನೋ ಊರಿಂದ ರಾತ್ರಿ 9:30 ಹೊರಟ DD01N9490 ಒಡಿಶಾ ರಿಜಿಸ್ಟ್ರೇಷನ್ ವಿ ಕಾವೇರಿ ಟ್ರಾವೆಲ್ಸ್ ಸ್ಲೀಪರ್ ಎಂಬ ಬಸ್ ಅದರದೇ ಆದಂಥ ಸ್ಟಾಪ್ಗಳ ಹತ್ರ ಹೋಗಿ ಪ್ಯಾಸೆಂಜರ್ಸ್ನೆಲ್ಲ ಹತ್ತಿಸ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದು ಸ್ಲೀಪರ್ ಕೋಚ್ ಆಗಿದ್ದರಿಂದ ಪ್ಯಾಸೆಂಜರ್ಸ್ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರ್ತಾರೆ. ಸರಿಯಾಗಿ ರಾತ್ರಿ 3 ಗಂಟೆಯಿಂದ 3:10 ಒಳಗಡೆ ಈ ದುರ್ಘಟನೆ ನಡೆದಿರುತ್ತೆ. ಅಂದರೆ ಬಸ್ ಅವಾಗ ಆಂಧ್ರ ಕುರ್ನೂಲ್ ಡಿಸ್ಟಿಕ್ ಚಿನ್ನಟೆಕ್ಕೂರು ಅನ್ನೋ ಊರಿಂದ ಬಸ್ ಮೂವ್ ಆಗ್ತಾ ಇರಬೇಕಾದ್ರೆ ಫುಲ್ಲು ಜೋರು ಮಳೆಯಲ್ಲಿ ಬಸ್ಸು ಯಾವುದಕ್ಕೋ ಗುದ್ದಿರೋ ಥರ ಡ್ರೈವರ್ಗೆ ಅನಿಸುತ್ತೆ. ಆದ್ರೂ ಬಸ್ನ ಸ್ಟಾಪ್ ಮಾಡಿರೋದಿಲ್ಲ. ಆ ಗುದ್ದಿರೋ ಜಾಗದಿಂದ ಒಂದು 300 ಮೀಟರ್ ಹೋದಂಥ ಬಸ್ಗೆ ಬೆಂಕಿ ಅಂಟ್ಕೊಂಡು ಉರಿಯೋಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ಬಸ್ನ ನಿಲ್ಸಿದ ಡ್ರೈವರ್ ಲಗೇಜ್ ಇಕ್ಕಿರೋ ಜಾಗದಲ್ಲಿ ಇನ್ನೊಬ್ಬ ಡ್ರೈವರ್ನ ಹೋಗಿ ಎಬ್ಬಿಸ್ತಾನೆ. ಇಬ್ರು ಸೇರ್ಕೊಂಡು ಒಳಗಡೆ ಇದ್ದಂಥ ಪ್ಯಾಸೆಂಜರ್ಸ್ನ ಕಾಪಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಬೆಂಕಿ ಮತ್ತೆ ಪ್ಯಾಸೆಂಜರ್ಸ್ ಕಿರ್ಚಾಡ್ತಿದ್ದನ್ನ ಕೇಳಿಸ್ಕೊಂಡು ಗಾಬರಿಲಿ ಒಬ್ಬ ಡ್ರೈವರ್ ಓಡೋಗ್ತಾನೆ. ಟೋಟಲ್ ಆಗಿ 20 ಜನ ಸುಟ್ಟು ಕರ್ಕಲಾಗಿರ್ತಾರೆ. ದುರ್ಘಟನೆ ನಿಜವಾಗ್ಲೂ ಏನಕ್ಕಾಯ್ತು ಅಂತ ಮಾಹಿತಿ ಸಿಕ್ಕಿದ್ದು ಇದೆ. ಆಕ್ಸಿಡೆಂಟ್ ಆದ ಹೈವೇಲಿ ಸ್ಪೀಡ್ ಲಿಮಿಟ್ ಇದ್ದಿದ್ದು 80ರಿಂದ 90 ಕಿಲೋಮೀಟರ್ ಅಷ್ಟೇ. ಆದರೆ ಆಕ್ಸಿಡೆಂಟ್ ಆದ ಬಸ್ 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಮುಂದೆ ಇರೋ 3 ವೀಲ್ಗೆ ಬೈಕ್ ಸಿಗಾಕೊಂಡು ಸುಮಾರು 300 ಮೀಟ್ರು ಎಳ್ಕೊಂಡೋಗುತ್ತೆ. ಆ 300 ಮೀಟ್ರು ಎಳ್ಕೊಂಡು ಹೋಗ್ಬೇಕಾದ್ರೆ ಬೈಕ್ ಪೆಟ್ರೋಲ್ ಟ್ಯಾಂಕಿಂದ ಪೆಟ್ರೋಲ್ ಲೀಕ್ ಆಗಿ ಬೈಕ್ಗೆ ಮತ್ತು ಬಸ್ಗೆ ಬೆಂಕಿ ಅಂಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಕಿ ಅಂಟ್ಕೊಂಡೈತೆ ಅಂತ ನೋಟಿಸ್ ಮಾಡ್ದ ಲಕ್ಷ್ಮಯ್ಯ ತಕ್ಷಣ ಬಸ್ನ ನಿಲ್ಲಿಸಿ ಲಗೇಜ್ ಇರೋ ಜಾಗದಲ್ಲಿ ನಾರಾಯಣ ಅನ್ನೋ ಇನ್ನೊಬ್ಬ ಡ್ರೈವರ್ನ ಹೋಗಿ ಎಬ್ಬಿಸ್ತಾನೆ. ಇಬ್ಬರು ಸೇರಿಕೊಂಡು ಎಮರ್ಜೆನ್ಸಿ ಡೋರ್ನ ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆ ಡೋರ್ ಜಾಮ್ ಆಗಿದ್ರಿಂದ ಓಪನ್ ಆಗಲ್ಲ. ಅವಾಗ ಆ ಇಬ್ಬರು ಡ್ರೈವರ್ಗಳು ಬಸ್ ವೀಲ್ನ ಬಿಚ್ಚಕ್ಕೆ ಯೂಸ್ ಮಾಡ್ತಿದ್ದ ರಾಡಿಂದ ಬಸ್ ಗ್ಲಾಸ್ನ ಒಡೆದಾಕಿ ಅಲ್ಲಿಂದ ಪ್ಯಾಸೆಂಜರ್ಸ್ನ ಕಾಪಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಕಾಪಾಡ್ತಾ ಇರಬೇಕಾದ್ರೆ ಬಸ್ಸಲ್ಲಿರೋ ಪ್ಯಾಸೆಂಜರ್ಸ್ ಕಿರ್ಚಾಡ್ತಾ ಇದ್ದಿದ್ದನ್ನ ನೋಡಿ ಡ್ರೈವರ್ ಲಕ್ಷ್ಮಯ್ಯ ಗಾಬರಿಲಿ ಓಡೋಗ್ತಾನೆ. ಆದರೆ ಇನ್ನೊಬ್ಬ ಡ್ರೈವರ್ ಅಲ್ಲೇ ಇದ್ಕೊಂಡು ಅವನ ಕೈಲಾದಷ್ಟು ಪ್ಯಾಸೆಂಜರ್ಸ್ನೆಲ್ಲ ಕಾಪಾಡ್ತಾನೆ. ಇನ್ನೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಒಳಗಡೆನೇ ಇರ್ತಾರೆ. ಆ ಹೊಗೆ ಮತ್ತು ಆ ಬೆಂಕಿಲಿ ಉಸಿರಾಡೋಕ್ಕಾಗದೆ ಅಲ್ಲೇ ಸತ್ತೋಗ್ತಾರೆ. ಇವಾಗ ಆ ಬೈಕ್ ಎಲ್ಲಿಂದ ಬಂತು ಅಂತ ನೋಡೋಣ. ಶಿವಶಂಕರ್ ಎಂಬ 21 ವರ್ಷದ ಹುಡುಗ ಫುಲ್ ಟೈಟ್ ಆಗಿ ಮಿಡ್ ನೈಟಲ್ಲಿ ಒನ್ ವೇ ಕಡೆ ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಜೊತೆಯಲ್ಲಿ ಅವನ ಫ್ರೆಂಡ್ ಕೂಡ ಹಿಂದೆ ಕೂತ್ಕೊಂಡಿರ್ತಾನೆ. ಹಾಗೆ ಬರ್ತಾ ಇರಬೇಕಾದ್ರೆ ಇಬ್ಬರು ಸೆಂಟರ್ ರೋಡಲ್ಲಿ ಬೀಳ್ತಾರೆ. ಬಿದ್ದಂಥ ಫೋರ್ಸಲ್ಲಿ ಶಿವಶಂಕರ್ನ ತಲೆಗೆ ಏಟಾಗಿ ಅಲ್ಲೇ ಸ್ಪಾಟ್ ಔಟ್ ಆಗ್ತಾನೆ. ಅವನ ಫ್ರೆಂಡ್ ಸಣ್ಣ ಪುಟ್ಟ ಗಾಯದಲ್ಲಿ ಬಚಾವಾಗ್ತಾನೆ. ಆ ಬಚಾವಾದ ಹುಡುಗನೇ ಶಿವಶಂಕರ್ ಬಾಡಿನ ಎಳ್ಕೊಂಡೋಗಿ ರೋಡ್ ಸೈಡ್ಗೆ ಹಾಕ್ತಾನೆ. ಆದರೆ ಸೆಂಟರ್ ರೋಡಲ್ಲಿ ಬೈಕ್ ಇನ್ನ ಹಂಗೆ ಇರುತ್ತೆ. ಇದನ್ನ ನೋಡ್ದಿರೋ ಡ್ರೈವರ್ ಆ ಬೈಕ್ ಮೇಲೆ ಬಸ್ನ ಹಚ್ಚಿಸಿ ಸುಮಾರು 300 ಮೀಟ್ರು ಎಳ್ಕೊಂಡು ಹೋಗ್ತಾರೆ. ಬಸ್ಸು, ಟಾರ್ ರೋಡು, ಬೈಕ್
ಈ ಮೂರಿಂದ ಉಂಟಾದಂತಹ ಸ್ಪಾರ್ಕಿಂದ ಬಸ್ಗೆ ಬೆಂಕಿ ಅಂಟ್ಕೊಂಡುತ್ತೆ. ಇವಾಗ ಆ ಇಬ್ರು ಡ್ರೈವರ್ಸ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಡ್ರೈವರ್ ಲಕ್ಷ್ಮಯ್ಯ ಕೇರ್ಲೆಸ್ ಆಗಿದ್ದರಿಂದ ಮತ್ತೆ ಹೈವೇ ಸ್ಪೀಡ್ ಲಿಮಿಟ್ ಫಾಲೋ ಮಾಡಿಲ್ಲ ಅಂತ ಸೆಕ್ಷನ್ 304A ಕಾಸಿಂಗ್ ಆಫ್ ಡೆತ್ ಡ್ಯೂ ಟು ಕೇರ್ಲೆಸ್ ಅನ್ನೋ ಕೇಸ್ ಫೈಲ್ ಮಾಡಿ ಅವರಿಬ್ರು ಒಳಗಡೆ ಹಾಕಿದ್ದಾರೆ. ಇವಾಗ ಸಿಕ್ಕಿರೋ ಟ್ವಿಸ್ಟ್ ಏನು ಅಂದರೆ, ಆ ಬಸ್ಸು ನಾರ್ಮಲ್ ಬಸ್ಸೇ, ಅದನ್ನು ಮಾಡಿಫೈ ಮಾಡಿ ಇವರು ಸ್ಲೀಪರ್ ಕೋಚ್ ಮಾಡಿದ್ದಾರೆ ಅಂತ.